ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 ಯೂನಿಟ್ ಕ್ರಮಾಂಕ 4 ಕಮ್ಯುನಿಕೇಶನ್. ಇದರಲ್ಲಿ ಬರುವಂಥ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. 81 ಕಾನ್ಸೆಪ್ಟ್ ಈಗ ಮುಗಿದಿದೆ. 82ನೇ ಕಾನ್ಸೆಪ್ಟ್. ಇಲ್ಲೊಂದು ಸಿನಿಮಾದ ಹೆಸರಿದೆ, ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ಇಂಗ್ಲಿಷ್ ಸಿನಿಮಾ ಇದೆ, ಫಿಲ್ಮ್ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ಈ ಸಿನಿಮಾವನ್ನು ಬ್ರಿಟಿಷದ ಒಬ್ಬ ವ್ಯಕ್ತಿ, ಆತನ ಹೆಸರು ರಾಬರ್ಟ್ ಕಾನಿಗಲ್. ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಈಸ್ 2015 2015ರಲ್ಲಿ ಇದೊಂದು ಫಿಲ್ಮ್ ಅನ್ನ ಬಂದಿತ್ತು. ಈ ಫಿಲ್ಮ್ ತೆಗೆದವರು ಇವರು ರಾಬರ್ಟ್ ಕನಿಗಲ್. ಇವರು ಬ್ರಿಟಿಷ್ ವ್ಯಕ್ತಿ. ಡ್ರಾಮಾ film based on the 1991 book of the same name by Robert Kanigal. The Man Who Knew Infinity. ಇದು 2015 ಅಲ್ಲಿ ಒಂದು ಫಿಲ್ಮ್ ಬಂದಿದೆ, ಅದರ ಹೆಸರು ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ಈ ಫಿಲ್ಮ್ ಅನ್ನು 1991 ನಲ್ಲಿ ಒಬ್ಬ ವ್ಯಕ್ತಿ ರಾಬರ್ಟ್ ಕನಿಗಲ್ ಅನ್ನೋರು ಒಂದು ಪುಸ್ತಕವನ್ನು ಬರೆದಿದ್ರು. ಆ ಪುಸ್ತಕದ ಹೆಸರು ಕೂಡ ಇದೆ, ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ಇದರಲ್ಲಿ ಈ ವ್ಯಕ್ತಿ ರಾಬರ್ಟ್ ಕನಿಗಲ್ ಇವರು ಭಾರತೀಯ ಗಣಿತ ತಜ್ಞ ಶ್ರೀನಿವಾಸ್ ರಾಮಾನುಜನ್ ಇವರ ಬಗ್ಗೆ ಮಾಹಿತಿಯನ್ನ, ಇವರ ಜೀವನ ಚರಿತ್ರೆಯನ್ನ, ಇವರ ಸಾಧನೆಯ ಕುರಿತು ಪುಸ್ತಕವನ್ನು ಬರೆದಿದ್ರು. ಆ ಸಾಧನೆ ಕುರಿತು ಇದು ಸಿನಿಮಾವನ್ನು ಮಾಡಿದ್ರು. ಟೈಮ್ ಇದ್ದಕ್ರೆ ಈ ಸಿನಿಮಾನ ನೋಡ್ರಿ. ನಾವು ಭಾರತೀಯರು ನಮ್ಮ ವ್ಯಕ್ತಿಗಳ ಬಗ್ಗೆ ನಾವು ಸಿನಿಮಾ ಮಾಡ್ತಾ ಇಲ್ಲ, ಅವರು ನಮ್ಮ ಬಗ್ಗೆ ಸಿನಿಮಾ ಮಾಡಿದ್ರಂದ್ರೆ ಅವರು ಗ್ರೇಟ್, ಇವರು ಮಾಡಿದಂಥ ಸಾಧನೆ ತುಂಬಾ ಗ್ರೇಟ್. ಓಕೆ, ಒಬ್ಬ ವ್ಯಕ್ತಿ ಶ್ರೇಷ್ಠ ಅದನ್ನ ಅನ್ನೋದನ್ನ ತಿಳಿದುಕೊಳ್ಳು ಕೂಡ ನಮ್ಮ ಮನಸ್ಸು ಶ್ರೇಷ್ಠ ಬೇಕು. ನಾವು ಢಂಗ ಇಂಥ ಹಾಡ ಇರುವಂತ ಸಿನಿಮಾನ ನಾವು ತೆಗಿತೀವಿ. ಇಂಥ ಸಿನಿಮಾ ತೆಗಿಬೇಕಲ್ಲ ಡೈರೆಕ್ಟರ್ ಇದ್ದವ್ರು ಯಾರು ನೋಡ್ತಾರ್ರಿ ಇಂಥ ಸಿನಿಮಾ? ಹುಚ್ಚುಚ್ಚು ಸಿನಿಮಾ ಬಹಳ ಜನ ನೋಡ್ತಾರ್ರಿ, ಸ್ಟ್ಯಾಂಡರ್ಡ್ ಸಿನಿಮಾ ಬಹಳ ಕಡಿಮೆ ಜನ ನೋಡ್ತಾರೆ. ಇರ್ಲಿ, ಅದೇನ್ ಪೇಪರ್ ಕೇಳ್ತಾರೆ ಅಂದ್ರೆ ಇದ್ರ ಬಗ್ಗೆ ಕೇಳ್ತಾರೆ. ಈ ಸಿನಿಮಾ ಯಾವ ವ್ಯಕ್ತಿ ಆಧಾರ ಮೇಲಿದೆ? ಶ್ರೀನಿವಾಸ್ ರಾಮಾನುಜನ್. ದೆನ್ ಡೈಡಿಕ್ ಕಮ್ಯುನಿಕೇಶನ್ ಎಂದರೆ ಏನು? ಡೈಡಿಕ್ ಕಮ್ಯುನಿಕೇಶನ್ ಎಂದರೆ ಇಟ್ ರೆಫರ್ಸ್ ಟು ಡೈಲಾಜಿಕ್ ರಿಲೇಷನ್ಸ್ ಆರ್ ಫೇಸ್ ಟು ಫೇಸ್ verbal communication between two people involving their mutual ideas, thoughts, behavior, ideals, likes, dislikes, queries, answers concerning life and living in general. ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂತ ಸಂಭಾಷಣೆ. ಆ ಇಬ್ಬರು ವ್ಯಕ್ತಿಗಳು ಹೇಗಿರ್ಬೇಕ್ರಿ? ಇಬ್ಬರು ವ್ಯಕ್ತಿಗಳ ವಿಚಾರ ಒಂದೇ ಇರಬೇಕು, ಇಬ್ರು ವ್ಯಕ್ತಿಗಳ ಆಚಾರ ಒಂದೇ ಇರಬೇಕು, ಇಬ್ರು ವ್ಯಕ್ತಿಗಳ ವರ್ತನೆ ಒಂದೇ ರೀತಿ ಇರಬೇಕು, ಇಬ್ರು ವ್ಯಕ್ತಿಗಳ ಲೈಕ್ ಮತ್ತು ಡಿಸ್ಲೈಕ್ ಒಂದೇ ರೀತಿ ಇರಬೇಕು, ಇಬ್ರು ವ್ಯಕ್ತಿಗಳ ದೃಷ್ಟಿಕೋನ ಒಂದೇ ಇರಬೇಕು. ಅಂತ ವ್ಯಕ್ತಿಗಳ ನಡುವೆ ನಡೆಯುವಂತ ಸಂಭಾಷಣೆಗೆ ಡೈಡಿಕ್ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಏಕಲವ್ಯ ಅನ್ನೋದೊಂದು ಟಿವಿ ಚಾನಲ್ಸ್ ಇದೆ. ಈ ಟಿವಿ ಚಾನಲ್ಸ್ ಮೂಲಕ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಸಬ್ಜೆಕ್ಟ್ಗೆ ರಿಲೇಟೆಡ್ ಇರುವಂತ ಪ್ರಕರಣಗಳನ್ನ, ಸಬ್ಜೆಕ್ಟ್ಸ್ಗಳನ್ನ, ವಿಷಯಗಳನ್ನ ಪ್ರಸ್ತಾಪನೆ ಮಾಡುತ್ತಾರೆ ಮತ್ತು ಪ್ರಚಾರ ಮಾಡುತ್ತಾರೆ. ಜೇಮ್ಸ್ ಹೆಕ್ಕಿ ಅನ್ನೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಂದು ನ್ಯೂಸ್ ಪೇಪರ್ನ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪಬ್ಲಿಷ್ ಮಾಡಿದ್ರು. ಅದರ ಹೆಸರು ದ ಬೆಂಗಾಲ್ ಗೆಜೆಟ್. ಇದರ ಒರಿಜಿನಲ್ ಹೆಸರು ದ ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್. ಅದರ ಹೆಸರು ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್. ಇನ್ನು ಬಿಬ್ಲಿಯೋಮೆಟ್ರಿ ಎಂದರೆ ಏನು? ಪರೀಕ್ಷೆದೊಳಗೆ ನೇರವಾಗಿ ಶಬ್ದವನ್ನು ಕೇಳುತ್ತಾರೆ, ಕನ್ನಡದ ಅರ್ಥ ಕೊಡುವುದಿಲ್ಲ. ಕನ್ನಡದ ಅರ್ಥ ಕೊಟ್ರಂದ್ರೆ ನಿಮ್ಗೆ ಆನ್ಸರ್ ಬರ್ತೈತಿ. ಬಿಬ್ಲಿಯೋಮೆಟ್ರಿ ಎಂದರೆ ಏನು? ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್ಗೆ ಮಾಹಿತಿ ಮ್ಯಾನೇಜ್ಮೆಂಟ್ ಮಾಡುವಂತ ಒಂದು ಟೂಲ್, ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್, ಇದಕ್ಕೆ ಬಿಬ್ಲಿಯೋಮೆಟ್ರಿ ಎಂದು ಕರೆಯುತ್ತಾರೆ. ಇನ್ನು ಕಾಪಿರೈಟ್, ಪೇಟೆಂಟ್ ಮತ್ತು ಟ್ರೇಡ್ ಮಾರ್ಕ್ ಇವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ಕೆಳಗೆ ಬರುತ್ತದೆ. ಕಾಪಿರೈಟ್, ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್ ಆರ್ ಕವರ್ಡ್ ಅಂಡರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಇದು ರೈಟ್ಸ್ ಅಂದ್ರೆ ಹಕ್ಕುಗಳದವ್ರಿ. ಇದು ಬೌದ್ಧಿಕ ಹಕ್ಕುಗಳು. ನೀವು ಸ್ವತಃ ಒಂದು ಕವನ ಬರೆದಿದ್ರಿ ತಿಳ್ಕೊರಿ, ನೀವು ಬರೆದಿದ್ದ ಕವನ ನಾನು ಪಬ್ಲಿಷ್ ಮಾಡಿ ಅದರಿಂದ ಹಣ ನಾನು ಪಡೆದುಕೊಂಡ್ರೆ ದಟ್ ಈಸ್ ಅ ಮೋಸ. ಅದು ನಿಮ್ಮ ಕವನ ನಿಮ್ಮ ಹೆಸರಲ್ಲೇ ಪಬ್ಲಿಷ್ ಆಗ್ಬೇಕು. ನೀವು ಬರೆದಿದ್ದು ಕತೆ ನಿಮ್ಮ ಹೆಸರಲ್ಲೇ ಪಬ್ಲಿಷ್ ಆಗ್ಬೇಕು. ನೀವು ಬರೆದಿದ್ದ ಕತೆ ನಾನು ಪಬ್ಲಿಷ್ ಮಾಡಿದ್ರೆ ಅದು ತಪ್ಪಾಗುತ್ತದೆ. ಅದರ ಸಲುವಾಗಿ ದಟ್ ಈಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಅದು ನಿಮ್ಮ ಹಕ್ಕಿದೆ. ಇವು ಮೂರು ಅದರೊಳಗೆ ಬರ್ತಾವ್ರಿ.
ಅಥವಾ ಪೇಟೆಂಟ್ ಅಂದ್ರೆ ನೀವು ಏನಾದರೂ ಒಂದು ಸಂಶೋಧನೆ ಮಾಡಿದ್ರಿ, ಆ ಸಂಶೋಧನೆಯನ್ನ ನೀವು ದುಡ್ಡಿಗಾಗಿ ನೀವು ಮಾರಾಟ ಮಾಡಬಹುದು, ಅದ್ರ ಪೇಟೆಂಟ್ ನಿಮ್ ಕಡೆ ಇರ್ತೈತಿ. ನೀವು ಶೋಧ ಮಾಡಿದ್ದು ಮುಂದೆ ನಾ ಅನ್ಬೋದು ನಾನ್ ಶೋಧ ಮಾಡೇನ್ರಿ ಅಂದ್ರೆ ತಪ್ಪಾಗ್ತದೆ. ಅಥವಾ ಟ್ರೇಡ್ ಮಾರ್ಕ್, ಒಂದು ಉದ್ಯೋಗದಂತೆ ನೀವು ಸ್ಥಾಪನೆ ಮಾಡಿದ್ರಿ, ಅದರ ಬಗ್ಗೆ ಒಂದು ಲೋಗೋವನ್ನು ನೀವು ಪಬ್ಲಿಷ್ ಮಾಡಿರ್ತೀರಿ. ಆ ನಿಮ್ಮ ಲೋಗೋದೊಳಗೆ ನಾನು ಕೆಲಸ ಮಾಡ್ಕೊಂತಿದ್ದಂದ್ರೆ ಮೇಲೆ ನಿಮ್ಮ ಹೆಸರು, ನಿಮ್ಮ ಲೋಗೋ, ನಿಮ್ಮ ಚಿಹ್ನೆ, ನಾನು ನನ್ನ ವಸ್ತು ಮಾರಾಟ ಮಾಡ್ಲಿಕ್ಕೆ ಬರ್ತದೇನ್ರಿ? ಇಲ್ಲ. ಇವು ಮೂರು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಕೆಳಗೆ ಬರುತ್ತದೆ. ಬಟ್ ಥೆಸಾರಸ್ಗಳಾಗಲಿ, ಡಿಕ್ಷನರಿಗಳಾಗಲಿ, ವಿಶ್ವಕೋಶಗಳಾಗಲಿ, ಶಬ್ದಕೋಶಗಳಾಗಲಿ, ಇವುಗಳಿಗೆ ನಾವು ಕಾಪಿರೈಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ದೊಳಗೆ ಬರುವುದಿಲ್ಲ. ಡಿಕ್ಷನರಿದೊಳಗಿಂದ ಆ ಶಬ್ದಗಳನ್ನು ನಾವು ಬಳಕೆ ಮಾಡಿ ಅದನ್ನ ಯೂಸ್ ಮಾಡಬಹುದು. ವಿಶ್ವಕೋಶದೊಳಗಿರುವ ಮಾಹಿತಿಯನ್ನ ಓದಿ ನಾವು ನಿಮ್ಗೆ ಹೇಳ್ಬೋದು. ಅದಕ್ಕೆ ಥೆಸಾರಸ್ ಅಂತ ಹೇಳಿ ಕರೀತಾರೆ. ಟೇಬಲಾಯ್ಡ್ ಜರ್ನಲಿಸಮ್ ಅತ್ಯಂತ ಇಂಪಾರ್ಟೆಂಟ್ ವರ್ಡ್ ಐತಿ, ಇದು ಪೇಪರ್ದಾಗ ಕೇಳ್ತಾರೆ ನೋಡ್ರಿ. ಟೇಬಲಾಯ್ಡ್ ಜರ್ನಲಿಸಮ್. ಟೇಬಲ್, ಈಗ ಚಾ ಕಾಫಿ ಕುಡ್ಕೊಂತು ಟೇಬಲ್ ಮೇಲೆ ಕುಳಿತು ನ್ಯೂಸ್ ಪೇಪರ್ ಓದ್ತಿರ್ತಾರೆ ದೊಡ್ಡ ದೊಡ್ಡ ಸಿಟಿ ಒಳಗೆ. ಸಣ್ಣದು ನ್ಯೂಸ್ ಪೇಪರ್ ಇರ್ತೈತಿ, ಅದ್ರೊಳಗೆ ಸಿನಿಮಾದ ಬಗ್ಗೆ ನ್ಯೂಸ್ ಪ್ರಿಂಟ್ ಮಾಡಿರ್ತಾರೆ. ಅಥವಾ ಒಂದು ಹಾರರ್, ಭಯ ಹುಟ್ಟಿಸುವಂತ, ಅಥವಾ ಒಂದು ಕ್ರೈಮ್, ಕೊಲೆದ ಬಗ್ಗೆ, ಅಥವಾ ಒಂದು ಭಯದ ಬಗ್ಗೆ, ಅಥವಾ ಒಂದು ಸಿನಿಮಾದ ಬಗ್ಗೆ, ಅಥವಾ ಒಂದು ರಿಮೋರ್ ಅಂದ್ರೆ ಗಾಸಿಪ್ ಬಗ್ಗೆ. ಗಾಸಿಪ್ ಅಂದ್ರೆ ಹೇಳ್ತಿರ್ತಾರೆ, ಅವು ಸೆಲೆಬ್ರಿಟಿಗಳ ಬಗ್ಗೆ ಅದರಲ್ಲಿ ಗಾಸಿಪ್ ಇರುತ್ತದೆ. ಕರೆಕ್ಟ್ ಇರ್ತೋ ಸತ್ಯ ಇರ್ತೋ ಗೊತ್ತಿಲ್ರಿ, ಅದ್ರ ವಿಷಯ ಪಬ್ಲಿಷ್ ಆಗಿರುತ್ತೆ ಎಲ್ಲ ಕಡೆ. ಈಗ ಸಪೋಸ್ ಮೊನ್ನೆ ಮೊಹಮ್ಮದ್ ಸಮಿ ಕರಿ ಇಲ್ಲ ಒಳಗೆ ಕರಿ ಮೊನ್ನೆ ಇವರು ಕರಿ ಅವ್ರಿಗೆ ಒಂದು ಮಿನಿಟ್. ಮೊನ್ನೆ ಮೊಹಮ್ಮದ್ ಶಮಿ ಅಂತೇಳಿ ಕ್ರಿಕೆಟ್ ಆಟಗಾರರಿದ್ದರು. ಕರಿ ಮೊಹಮ್ಮದ್ ಶಮಿ ಅವ್ರು ಕ್ರಿಕೆಟ್ ಆಟಗಾರರು. ಆಮೇಲೆ ಸಾನಿಯಾ ಮಿರ್ಜಾ, ಆಯ್ತು ಒಂದೇ ಮಿನಿಟ್. ಸಾನಿಯಾ ಮಿರ್ಜಾ ಇವರು ಟೆನ್ನಿಸ್ ಆಟಗಾರ್ತಿ. ಇವರು ಪಾಕಿಸ್ತಾನದ ಕ್ರಿಕೆಟರ್ ಜೊತೆಗೆ ಮದುವೆ ಆಗಿದ್ರು, ಮುಂದೆ ಡೈವರ್ಸ್ ಆಗಿತ್ತು. ಆಮೇಲೆ ಮೊಹಮ್ಮದ್ ಶಮಿ ಹೆಂಡತಿ ಕೂಡ ಅಂದ್ರೆ ಬಿಟ್ಟು ಹೋಗಿದ್ರು. ಆಮೇಲೆ ಎಲ್ಲರೂ ಅಂದ್ರು, ನಿನಗೆ ಹೆಂಡತಿ ಇಲ್ಲ, ಈ ಉಳಿಗೆ ಗಂಡಿಲ್ಲ, ನೀವಿಬ್ರು ಜನ ಮದುವೆ ಮಾಡ್ಕೋರಿ ಅಂತೇಳಿ ಸಮಾಜದೊಳಗೆ ಒಂದು ಮಾಹಿತಿಯನ್ನ ಸ್ಪ್ರೆಡ್ ಆಗಿತ್ತು. ಇದು ಸೆನ್ಸೇಷನಲ್ ನ್ಯೂಸ್ ಅಥವಾ ಒಂದು ಗಾಸಿಪ್ ನ್ಯೂಸ್, ಇದನ್ನ ಪ್ರಿಂಟ್ ಮಾಡುತ್ತಾರೆ. ಅಂತ ನ್ಯೂಸ್ಗಳಿಗೆ ಟೇಬಲಾಯ್ಡ್ ಜರ್ನಲಿಸಮ್ ಎಂದು ಕರೆಯುತ್ತಾರೆ. ಓಕೆ, ಇವನ್ ಮೊನ್ನೆ ಮುಂಬೈ ಹಾಯ್ ಅಂತೇಳಿ, ಬೆಂಗಳೂರು ಹಾಯ್ ಅಂತ ಒಂದು ನ್ಯೂಸ್ ಪೇಪರ್ ಬರ್ತೈತಿ ನೋಡ್ರಿ. ಇವರು ಕರ್ನಾಟಕದ ಮೊನ್ನೆ ಬಹಳ ಫೇಮಸ್ ಜರ್ನಲಿಸ್ಟ್ ಇದ್ರು ಅವರು. ನಾನ್ ಕಂಡ್ರೆ ರವಿ ಬೆಳಗರ ಕೆಸಟ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ, ಆದ್ರೆ ಅಲ್ಲೊಬ್ಬ ಇದ್ದಾನೆ, ಭೀಮಾ ತೀರದ ಬಿಜಿಕೆ ಅನ್ನೋ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ನಿಮಗಾಗಿ ಕೆಸಟ್ಟನ್ನು ಹೇಳ್ತಾ ಇದ್ದೇನೆ. ಅಂತ ವ್ಯಕ್ತಿಯ ರೋಚಕ ಕಥೆಯನ್ನು ನಾನು ಹೇಳ್ತೇನೆ, ಬರ್ರಿ. ಭೀಮಾ ತೀರದ ಗುರುಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಬನ್ನಿ. ಯೆಲ್ಲೋ ಜರ್ನಲಿಸಮ್, ಇದಕ್ಕೆ ಯೆಲ್ಲೋ ಒಂದೇ ಸೆಕೆಂಡ್ ಬಾಪೆ ಒಂದೇ ಮಿನಿಟ್. ಯೆಲ್ಲೋ ಜರ್ನಲಿಸಮ್ ನಾವೇನ್ ಕರಿತೀವಿ, ಇಟ್ ಈಸ್ ಅ ಟೈಪ್ ಆಫ್ ಜರ್ನಲಿಸಮ್ ದಟ್ ಪ್ರೆಸೆಂಟ್ಸ್ little or no legitimate, well researched news and instead uses eye-catching headlines and sell more newspaper. ಒಂದು ನ್ಯೂಸ್ ಪತ್ರಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುವ ಉದ್ದೇಶಗಳಿಂದ ಐ ಕ್ಯಾಚಿಂಗ್ ಹೆಡ್ಲೈನ್ಸ್ ಗಳನ್ನು ಕೊಟ್ಟು ಈ ನ್ಯೂಸ್ ಪೇಪರ್ಗಳಲ್ಲಿ ಇಂಥ ಸುದ್ದಿಗಳನ್ನು ಪ್ರಕಟಣೆ ಮಾಡುತ್ತಾರೆ. ಬಟ್ ದಟ್ ನ್ಯೂಸ್ ಈಸ್ ನಾಟ್ ಅಥೆಂಟಿಕ್, ದಟ್ ನ್ಯೂಸ್ ಈಸ್ ನಾಟ್ ರಿಸರ್ಚ್ಡ್ in detail. They are only publishing the news for getting the money. They are publishing the news only for selling the newspaper. ನ್ಯೂಸ್ಪೇಪರ್ ಹೆಚ್ಚಿಗೆ ಮಾರಾಟ ಮಾಡಬೇಕು, ಅದರಿಂದ ದುಡ್ಡು ಪಡಿಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ಸುಮ್ಮನೆ ಒಂದು ಸುದ್ದಿಯನ್ನ ತೆಗೆದುಕೊಂಡು ಅದರಲ್ಲಿ ಡಿಟೇಲ್ ಆಗಿ ರಿಸರ್ಚ್ ಮಾಡದೆ ಪಬ್ಲಿಷ್ ಮಾಡುವಂತ ಒಂದು ನ್ಯೂಸ್ ಪತ್ರಿಕೆಗೆ, ಆ ಪ್ರಕಾರದ ನ್ಯೂಸ್ ಪತ್ರಿಕೆಗಳಿಗೆ ಯೆಲ್ಲೋ ಜರ್ನಲಿಸಮ್ ಎಂದು ಕರೆಯುತ್ತಾರೆ. ದೀಸ್ ನ್ಯೂಸ್ ಆರ್ ನಾಟ್ ಒರಿಜಿನಲಿ ಅಥೆಂಟಿಕ್. ಇದು ರಿಸರ್ಚ್ ಮಾಡಿದ ನ್ಯೂಸ್ ಇರಂಗಿಲ್ಲ, ಯಾರೋ ಒಬ್ರು ಹೇಳಿದ ಸುದ್ದಿಯನ್ನ ಪಬ್ಲಿಷ್ ಮಾಡೋದು. ಅದು ಹೈ ಅಂದ್ರೆ ಕ್ಯಾಚಿ ವರ್ಡ್ಗಳನ್ನು ಇಟ್ಟು. ಈಗ ನೋಡ್ರಿ ಯೂಟ್ಯೂಬ್ದೊಳಗೆ ಕೂಡ ಒಂದು ಕ್ಯಾಚಿ ವರ್ಡ್ ಕೊಟ್ಟು ನಿಮ್ಮನ್ನ ನೋಡುವ ಸಲುವಾಗಿ ಅಟ್ರಾಕ್ಟ್ ಮಾಡೋದನ್ನ, 2 ದಿನಗಳಲ್ಲಿ ಕೇಸೆಟ್ ಪಾಸ್ ಮಾಡ್ತೇನೆ, ಬನ್ನಿ ನೀವು ಓಡ್ ಬರ್ತೀರಲ್ರಿ, ಒಂದೇ ತಾಸನ ಪಾಸ್ ಆಗ್ತೇನ್ರಿ, ಹಂಗೆ ಹೆಡ್ಲೈನ್ಸ್ ಕೊಡುತ್ತಾರೆ. ದಟ್ ಈಸ್ ಐ ಕ್ಯಾಚಿ ಹೆಡ್ಲೈನ್ಸ್. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಅಜಿತ್ ಸಾರಿ ಅರ್ಧ ಆಗಿತ್ತು.